ಔಟ್ಫಿಟ್ ಎಲ್ಲಿರೋದು, ಈ ಸ್ಕೂಲಲ್ಲಿರೋದು ಅಂತ ಗೊತ್ತಿದ್ರೆ ಯಾರಾದ್ರು ಕಮೆಂಟ್ ಮಾಡಿ. ಓಕೆ, ಏನು ಗೊತ್ತಾ, ಫೈನಲಿ ಮಸ್ಕಾನು ಬನ್ನು ಸಿಕ್ಕಿಲ್ಲ ಮತ್ತು ಸಿಕ್ಕಿಲ್ಲ. ಸೊ ನಾವೀಗ ಓಡ್ತಾ ಇರೋದು DBC ತಿನ್ನೋಕ್ಕೆ. ನಾವು ಆ್ಯಕ್ಚುಲಿ ತುಂಬ ಪ್ಲ್ಯಾನ್ ಮಾಡಿದ್ದೆ, ತುಂಬ ಇಷ್ಟ ಆಯಿತು ತಿನ್ನಬೇಕಂತ. ಇವತ್ತು ಟ್ರೈ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಇವತ್ತು DBC ತಿನ್ಕೊಬರ್ತೀವಿ. ಸ್ಟೇ ಟ್ಯೂನ್. ಗೌರಿ, DBC ಓಕೆನಾ? ಬಟ್ ಸಿಗ್ತಾ ಇಲ್ವಲ್ಲ. ಎಷ್ಟು ಚೆನ್ನಾಗಿ ಅನ್ಸುತ್ತಲ್ಲ. ನಮಗೆ ನಮ್ಮ ಏರಿಯಾದಲ್ಲಿ ಈ ಡಿ ಗ್ರೂಪು ಆ್ಯಕ್ಚುಲಿ ತುಂಬ ಇಷ್ಟ ಆಗುತ್ತೆ. ತುಂಬ ಪೀಸಾಗಿರೋ ಏರಿಯಾ, ಸಖತ್ ಸೈಲೆಂಟು, ತುಂಬ ಅಫಿಷಿಯಲ್ಸೇ ಇರೋದಿಲ್ಲ. ನಂಗೆ ತುಂಬ ಖುಷಿ ಆಗುತ್ತೆ ಈ ರೋಡಲ್ಲೆಲ್ಲ ಓಡಾಡಬೇಕಾದ್ರೆ. ಹೌದು, ಸ್ಟ್ರೈಟ್. ಸೊ ನಾವು ಫೈನಲಿ ಲೊಕೇಶನ್ ರೀಚ್ ಆಗ್ತಿದ್ದೀವಿ. ಇದು ಬಂದು ಈಸ್ಟ್ ವೆಸ್ಟ್ ಕಾಲೇಜ್, ಅಂಜನಾ ನಗರ ಹತ್ರ ಅಥವಾ ಭರತ್ ನಗರ ಹತ್ರ ಯಾರಾದರೂ ಇರೋರಿಗೆ ಈ ಏರಿಯಾ ಗೊತ್ತಿರತ್ತೆ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಬಟ್ ಸ್ಟಿಲ್ ನನಗೆ ಯಾವಾಗಾದರೂ ಪೀಸಾಗಿ DBC ತಿನ್ನಬೇಕು ಅಥವಾ ಸ್ಯಾಂಡ್ವಿಚ್ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ನಾನು ಈ ಪ್ಲೇಸಿಗೆ ಬರ್ತೀನಿ. ಬನ್ನಿ, ನಾನು ಅದು ಯಾವ ಪ್ಲೇಸ್ ಅಂತ, ಯಾವ ಲೊಕೇಶನ್ ಅಂತ ತೋರಿಸ್ತೀನಿ. ವಿಡಿಯೋದಲ್ಲಿ ನೋಟಿಸ್ ಮಾಡ್ಬೋದು ನೀವು, ಎಲ್ಲರೂ ವ್ಲಾಗ್ ಮಾಡ್ತಿದ್ರೆ ನಮ್ಮ ನೋಡಿ. ಇಲ್ಲಿ ಯಾವ ಫ್ಲೇವರ್ ಐಸ್ ಕ್ರೀಮ್ ಇಷ್ಟ ನನಗೆ? ಯಾವ ಫ್ಲೇವರ್? ಪಿಂಕ್ ಕಲರ್ ಮತ್ತು ಸ್ಟ್ರಾಬೆರಿ ಚಾಕ್ ಐಸ್ ಕ್ರೀಮ್ ಯಾವ ಫ್ಲೇವರ್ ಬೇಕು ಅಂತ. ನೋಡಿ ಎಲ್ಲಿ ಬಂದರು ಇವಳು. ಇಲ್ಲಿ ಬಂದಿರೋದು ಐಸ್ ಕ್ರೀಮ್ ತಿನ್ನೋಕ್ಕೆ, ಮೊಬೈಲ್ ನೋಡೋಕ್ಕಲ್ಲ. ಧನ್ವಿತಾ, ಓ ಈ ಯೂಟ್ಯೂಬರೆಲ್ಲ ನಿನ್ನಿಂದನೇ ಫೇಮಸ್ ಆಗ್ತಾ ಇರೋದು. ನೀನೇ ಜಾಸ್ತಿ ನೋಡ್ತೀಯಲ್ಲ. ನೀನೇನಂದೆ ಅಪ್ಪ ಈಗ? ಇದನ್ನು ತಿಂದಿ? ನೋಡ್ದಾ, ಐಸ್ ಕ್ರೀಮ್ ತಿಂದಿದ್ದಕ್ಕೆ ನಿನಗೆ ನಾಲ್ಗೆ ತಣ್ಣಗಾಯಿತು. ಕೇಳಿ ಒಂದು ನಿಮಿಷ ಇರು. ಯಾಕೆ ಫೋನ್ ಪೇ ಇದೆಯಲ್ಲ, ಯಾರ್ದು ವರ್ಕ್ ಆಗ್ತಿಲ್ವಾ? ತಮಾಷೆ ಮಾಡಬೇಡ. ಧನ್ವಿ, ಓಕೆ, ಲೆಟ್ಸ್ ಕಂಟಿನ್ಯೂ. ಇವಾಗ ನೀನೇನಂದೆ? ಐಸ್ ಕ್ರೀಮ್ ತಿಂದಿದ್ದಕ್ಕೆ ಏನಾಯಿತು? ಓಕೆ, ಹಂಗಾದ್ರೆ ಕಣ್ಣಿಗೂ ಹಾಕೊಂಬಿಡೋಣ, ತಣ್ಣಗಾಗತ್ತೆ. ಇದು ತಿನ್ನೋದಾ? ಕಣ್ಣಿಗೆ ಹಾಕೋಬಾರ್ದಾ? ಹೋಗ್ಲಿ, ಹೊಟ್ಟೆ ತಣ್ಣಗಾಯ್ತಾ ಐಸ್ ಕ್ರೀಮ್ ತಿಂದಿದ್ದಕ್ಕೆ? ನಿಜ? ಗುಡ್ ಗರ್ಲ್. ನೀನು ದೊಡ್ಡೋಳಾದ್ಮೇಲೆ ಏನಾಗ್ತೀಯ ಬಂಗಾರು? ಡಾಕ್ಟರ್ ಐತಿಯಾ? ಡಾಕ್ಟರ್ ಎಲ್ಲ ಐಸ್ ಕ್ರೀಮ್ ತಿನ್ನೋ ಆಗಿಲ್ಲ ಹಾಗಾದ್ರೆ. ಓಕೆನಾ? ಐಸ್ ಕ್ರೀಮ್ಸ್ ಎಲ್ಲ ನಾಳೆಯಿಂದ ತಿನ್ನೋ ಹಂಗಿಲ್ಲ. ಓಕೆ, ಇವತ್ತು ಲಾಸ್ಟಾ? ಶೂರ್, ಡನ್ ಮಾಡು. ಓಕೆ, ಹೇಳಿದ್ಯಾ ಇನ್ಮೇಲೆ ತಿನ್ನಲ್ಲ ಅಂತ. ನೋಡೋಣ. ನೋಡಿ ಫ್ರೆಂಡ್ಸ್, DBC ಕೊಡಿಸು ಅಂತಾಳೆ. ಆಮೇಲೆ ಇದು ನನಗೆ ತುಂಬ ಸ್ವೀಟ್ ಆಯಿತು, ಬೇಡ ಅಂತಾಳೆ. ಎಂತ ಪೇಸ್ಟ್ ಮಾಡಿದ್ರೆ ಇನ್ನೂ 2 ಕೊಡಿಸ್ತೀನಿ, ಆಮೇಲೆ ತಿನ್ನು. ಎಸ್ ಗೈಸ್, ನಿಮ್ಮ ಕಡೆನೂ ಇರ್ತಾರಲ್ವ ಈ ಥರ ಬರೀ ಖಾರ ಇಷ್ಟಪಡೋರು, ಅಂಥವ್ರಿಗೆ ಟ್ಯಾಗ್ ಮಾಡಿ ಅಷ್ಟೇ. ಎಸ್, ನಾವು DBC ತಿನ್ಕೊಂಡು ಹೊರಟ್ವಿ ಈಗ ಮನೆಗೆ. ಇವಳಿಗೆ ಸ್ವೀಟ್ಸ್ ಅಂದರೆ ಆಗಲ್ಲ. ಫಸ್ಟ್ ಆಫ್ ಆಲ್ ಚಾಕ್ಲೇಟ್ಸ್ ಫ್ಲೇವರ್ ಅಂದರೆ ಆಗಲ್ಲ. ಇವಳಿಗೂ DBCಗೂ ಇನ್ಮೇಲೆ ಹಾಗೆ ಬರಲ್ಲ. ಕರ್ಕೊಂಡು ಹೋಗೋದ್ರೆ ಮಾತ್ರ ತಲೆ ಮೇಲೆ ತಟ್ಟು ಬಿಡ್ತೀನಿ. ಫ್ರೆಂಡ್ಸ್ ಹೇಳ್ತಾಳೆ, ಆಯಿತು ಹೋಗೋಣ, ನಾನು ಏನಾದ್ರು ಕೊಡ್ತೀನಿ, ನಾನು ತಿನ್ನಬೇಕು ಅಂತ. ಸರಿ ಆಯ್ತು ಹೋಗೋಣ ಅಂತಾಳೆ. ಅಲ್ಲಿಗೆ ಬಂದಮೇಲೆ ನಂಗೆ ಸ್ವೀಟ್ಸ್ ಇಷ್ಟ ಅಲ್ಲ.
ನಾನು ಹೋಗ್ಬಿಟ್ಟು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ಬಿಟ್ಟು ನಾನು ಇವಳಿಗೆ KFC ಹಾಂ 5 ಸ್ಟಾರ್ ಚಿಕನ್ ಅದೆಲ್ಲ ಕೊಡ್ಸೋಕ್ಕಾಗತ್ತಾ KFC ಎಲ್ಲ ಸಿಂಪಲ್ ಆಗಿದೆ. ನಂಗೆ ಗೊತ್ತು ಟ್ರೈ ಮಾಡೋದು ಅಂತ ಹಾಂ ಆದರೆ ನಂಗೆ ಇಷ್ಟ ಆಗಲಿಲ್ಲ. ಸಿ ನಾವು ವ್ಲಾಗ್ ಮಾಡ್ತಿದ್ರೆ ಜನ ಹೆಂಗೆ ನೋಡ್ತಾರೆ ನಮ್ಮನ್ನ ಅಂತ ತೋರಿಸ್ತಿದ್ದೀನಿ. ಗೌರಿ, ನಿಮಗೆ ಫ್ಯೂಚರ್ ಪ್ಲ್ಯಾನ್ ಏನಿರೋದು? ಫ್ಯೂಚರ್ ಪ್ಲ್ಯಾನ್ ಇರೋದೇನು? ಮನೆ ಕಟ್ಬೇಕು. ಹಾಂ ಮನೆ ಹೆಂಗಿರ್ಬೇಕಂದ್ರೆ ಗ್ಲಾಸ್ ಎಲ್ಲ ಗ್ಲಾಸಲ್ಲೇ. ಹೌದೌದು, ಒರೆಸಿ ತಿಕ್ಕಿ ಮನೆ ಕೆಲಸದೊಳಾಗ್ಬಿಡ್ತಾಳೆ. ಎಷ್ಟು ರೂಮಲ್ಲಿ ಮಲ್ಕೊಳ್ತೀಯ ಅಷ್ಟು ದೊಡ್ಡ ಮನೆಯಲ್ಲಿ? ಮತ್ತೆ ಅಲ್ಲ ಡೈಲಿ ಅಲ್ಲ 1 ಅವರ್ ಏನಾದರೂ ಒಂದೊಂದು ರೂಮಲ್ಲಿ ಹೋಗಿ ಮಲ್ಕೊತೀಯಾ? ಅಷ್ಟು ದೊಡ್ಡ ಮನೆ ಎಲ್ಲ ಕಟ್ಸ್ಬಿಟ್ಟು ಹಾಂ. ಆಮೇಲೆ ಕಾರ್ ನಿಂತಿರ್ಬೇಕು ಎಲ್ಲಂದ್ರಲ್ಲಿ ನನ್ಗೆ ಹೋಗ್ಬೇಕು. ಕಣ್ಣು ನೋಡಂಗೆ ಹೋಗ್ಬೇಕು. ಇಷ್ಟ ಆಗಿ ತಿನ್ಬೇಕು. ಓಕೆ, ಈಗೆಲ್ಲ ತಿಂತೀನಿ. ವ್ಲಾಗ್ ಮಾಡ್ತಾವ್ರೆ ಅಂತನಾ? ಈಗ ತಿಂತೀನಿ. ಅಲ್ಲಿ ತೋರಿಸ್ತಾ ಇದ್ರು ಅಲ್ವಾ? ಅವರೆಲ್ಲ ನೋಡ್ತಾರೆ, ಕಮೆಂಟ್ ಮಾಡ್ತಾರೆ ಬಿಡು ಅಲ್ಲ. ಆಮೇಲೆ ಈಗ ಏನು ಬೇಕಾದ್ರೂ ತಿನ್ನೋ ಕೆಪಾಸಿಟಿ ಇದೆ. ಎಷ್ಟು ರಾತ್ರಿ ಎಲ್ಲಿ ಹೋಗ್ತೀನಿ ಅಂತ ಹೋಗ್ಬೇಕು. ಹಾಂ, ಅಷ್ಟೇ ಕೇಳೋದು. ಅಷ್ಟೇ ಗೈಸ್, ಅಷ್ಟೇ. ನನ್ನ ಅನಿಸಿಕೆ ಏನಂದರೆ ದೊಡ್ಡ ಮನೆ ಇದ್ದಷ್ಟು ಲೈಕ್ ಫ್ಯಾಮಿಲಿಯಲ್ಲಿ ಡಿಸ್ಟೆನ್ಸ್ ಆಗಿಬಿಡತ್ತೆ. ಅಂದರೆ ಎಲ್ಲ ದೂರ ದೂರ ಇರ್ತೀವಿ, ಯಾರೂ ಹತ್ರ ಇರೋದಿಲ್ಲ, ಆ ಬಾಂಡಿಂಗ್ ಇರೋದಿಲ್ಲ ಅನಿಸುತ್ತೆ. ಸೊ ನನ್ನ ಅಭಿಪ್ರಾಯ ಏನಂದರೆ ಸಾಕು 2 BHK ಚಿಕ್ಕ ಮನೆ ಅಷ್ಟೇ. ನನಗೆಲ್ಲ ಅಷ್ಟು ದೊಡ್ಡ ಮನೆ, ಕಾರು ಅವೆಲ್ಲ ಏನಿಲ್ಲ. ತುಂಬ ಚಿಕ್ಕದಾದಷ್ಟು ಚೆನ್ನಾಗಿರುತ್ತೆ. ಪಾರಿವಾಳ ಸಿಗಕ್ಕೆ ಹೋಗ್ತಾ ಇದ್ದೀವಿ.